ಈಗ ಜನ ಏನಾಗಿದೆ, ಈ ಜಕ್ಕೂರ್ ಏರೋಡ್ರಮ್ ಉಳಿಸಿ ಅನ್ನುವಂತ ಒಂದು ಅಭಿಯಾನ ಇದೆ ಈ ಬೆಂಗಳೂರು. ನಾನು ಅದಕ್ಕೆ ಹೇಳ್ದೆ ನಿಮ್ಗೆ, ಬೆಂಗಳೂರು ಒಂದು ಇಡೀ ರಾಜ್ಯದ ಎಂಜಿನ್ ಇದ್ದಂಗೆ, ಇದು ಹಣ ಕೊಡೋ ಎಂಜಿನ್ ಇದ್ದಂಗೆ. ಇಲ್ಲಿ ಬದುಕುವಂತ ಜನಕ್ಕೂ ಇಲ್ಲಿರೋ MLA-ಗಳೆಲ್ಲಾರ್ದು ಮನೆ ಇದೆ ಇಲ್ಲೇ, ಎಲ್ಲ ಇಲ್ಲೇ ಇರೋದು. ಅದಕ್ಕೆ ಅವ್ರಿಗೂ ಇಂಪಾರ್ಟೆಂಟ್, ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್. ಬೆಂಗಳೂರು ಉಳಿದ್ರೆ ಎಲ್ಲರೂ ಉಳಿತಾರೆ. ಅದಕ್ಕೋಸ್ಕರ ಈಗ ಒಂದು ಅಭಿಯಾನ ಶುರುವಾಗಿದೆ, ಜಕ್ಕೂರ್ ಏರೋಡ್ರಮ್ ಉಳಿಸಿ ಅಂತೇಳಿ. ಈಗ ಇವರು ನಮ್ಮ AT ರಾಮಸ್ವಾಮಿ ಜಮೀನುಗಳು ಉಳಿಸ್ಬೇಕು ಅಂತ AT ರಾಮಸ್ವಾಮಿ ಅವರು ಕೂಡ ಹೋರಾಟ ಮಾಡಿದ್ದಾರೆ. ಅವರು ಕೂಡ ಇದಕ್ಕೆ ಹೇಳಿದ್ದಾರೆ, ಪಾರಂಪರಿಕ ತಾಣವಾಗಿ ಉಳಿಸಿಕೊಳ್ಳಬೇಕು, ಪರಿಸರವನ್ನು ರಕ್ಷಿಸಿಕೊಳ್ಳಬೇಕೆಂದ ದೃಷ್ಟಿಯಿಂದ ಸರ್ಕಾರ ಆಲೋಚಿಸಬೇಕು. ಬೃಹತ್ ಕಟ್ಟಡಗಳು ನಿರ್ಮಿಸಲು ಕ್ರೀಡಾ ಸಂಕೀರ್ಣಗಳಿಗೆ ಬೇರೆ ಕಡೆ ಅವಕಾಶ ಮಾಡಿಕೊಡಬಹುದು, ಆದರೆ ಇಂತಹ ಐತಿಹಾಸಿಕ ಸ್ಥಳವನ್ನು ಕಟ್ಟಡಗಳಾಗಿ ಬಲಿ ಕೊಡಬಾರದು ಎಂದು ಪರಿಸರಕ್ಕಾಗಿ ನಾನು ಈ ಸಂಘಟನೆಯ ಅಧ್ಯಕ್ಷರಾಗಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಗಿರ್ವಿ ಇಡಬಾರದು ಅಂತ ಕ್ಯಾಪ್ಟನ್ ಗೋಪಿನಾಥ್ ಹೇಳಿದ್ದಾರೆ. ಈ ತರ ಬಹಳಷ್ಟು ಜನ ಯಾರ್ಯಾರು ಬೆಂಗಳೂರನ್ನ ಪ್ರೀತಿಸುವಂತವರು ಕೂಡ ಎಲ್ಲರೂ ಕೂಡ ಹೇಳಿದ್ದಾರೆ. ಅದರಿಂದ ಅಧ್ಯಕ್ಷರೇ, ನಾನು ಈ ಜಕ್ಕೂರ್ ಏರೋಡ್ರಮ್ ಏನು ಒಂದು ಐತಿಹಾಸಿಕ ಇದಿದೆ, ಇದನ್ನು ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ ಮಾಫಿಯಾಗಳ ಕೈಗೆ ಹೋಗ್ಬಾರ್ದು, ಅದನ್ನ ಆಗಕ್ ಬಿಡಬಾರ್ದು. ಹಿಂದೆ ನಿಮ್ ಸರ್ಕಾರ ಇದ್ದಾಗ ಅದನ್ನ ಕ್ಲಬ್ ಮಾಡಕ್ ಹೊರಟಿದ್ರಿ, ಅದಕ್ಕೂ ಕೂಡ ನಮ್ಮ ಸರ್ಕಾರ ಇದ್ದಾಗ ತಡೆ ಮಾಡಿದಿರಿ, ಅದನ್ನು ಕೂಡ ಇದಾಗಕ್ಕೆ ಬಿಡಬಾರ್ದು. ಅಶೋಕ್ ಹೇಳಿ, ನಾನು ನಿಮ್ದು ಕಾಲದಲ್ಲಿ ಏನೇನು ಕೊಟ್ರಿ ಅಂತೆಲ್ಲ ನಾನು ಡಿಬೇಟ್ ಬೇಡ. ಏನೇನಾಯ್ತು, ಯಾವ್ದಾದ್ರು PPP ಹೋಯ್ತು, ಯಾವ್ದಾದ್ರು ಅಗ್ರಿಮೆಂಟ್ ಆಯ್ತು, ಇದು ಬೆಗ್ಗರ್ ಕಾಲೋನಿ ಏನಾಯ್ತು, ಅದೆಲ್ಲ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಈಗ ಚರ್ಚೆ ಮಾಡೋದು ಬೇಡ. ಈ ಸ್ವಂತ ಒಂದು ಪ್ರೈವೇಟ್ ರಸ್ತೆಗೆ ಹೋಗುವಂತ ಜಾಗನ ಹೆಂಗ್ ಪ್ರೈವೇಟ್ ಅವ್ರದ್ದಾಗ್ತದೆ? ಯಾವ ಗೌರ್ಮೆಂಟ್ ಆದ್ರೂ ಆ ರೀತಿ ಯೋಚನೆ ಮಾಡ್ತಾರೆ? ಯಾವ್ದು ಅಂತ ಯೋಚನೆ ಇಲ್ಲ. ಏನಾದ್ರು ಇತ್ತು ಅಂತ ಅಂದ್ರೆ ಅವ್ರು ಹೇಳ್ದಂಗೆ ಒಂದ್ ಸ್ಟೇಡಿಯಮು ಇಲ್ಲ ಅಂತ ಅಂದ್ರೆ, ನನಗೆ ಪೀಯೂಷ್ ಗೋಯಲ್ ಅವ್ರು ಹೇಳಿದ್ರು ಒಂದ್ ಭಾರತ್ ಮಂಟಪ ತರ ಏನಾದ್ರು ಒಂದು ಮಾಡಿ ನೋಡಿ, ನಾವು ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಅಂತವೆಲ್ಲ ಬೇಕಾದ್ರೆ ಯೋಚನೆ ಮಾಡಕ್ಕೆ ಚಿಂತನೆಗಳು ನಡೀತಾ ಇರ್ಬೋದು. ಹೊತ್ತು ನಾನು ಹೋಗಿ ಅವ್ರು ಹೇಳಿದ್ಮೇಲೆ ಭಾರತ್ ಮಂಟಪ ನೋಡ್ಕೊಂಡು ಬಂದೆ. ಆಮೇಲೆ ಇನ್ನೊಂದು ಎಕ್ಸಿಬಿಷನ್ ಸೆಂಟರ್ ಹೊಸದಾಗಿ ಯಶೋಭೂಮಿ ಅಂತ ಒಂದ್ ಮಾಡಿದ್ದಾರೆ. ಎರಡು ನೋಡಿದ್ದಾರೆ, ಫಸ್ಟ್ ಕ್ಲಾಸ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಫಸ್ಟ್ ಕ್ಲಾಸ್ಗೆ ಮಾಡಿದ್ದಾರೆ. ಅಂತವೆಲ್ಲ ನೋಡ್ಕೊಂಡು ಬಂದಿದೀವಿ. ಏನೋ ಕನ್ಸ್ಟೆಂಟ್ಸ್ ಇದೆ, ಈಗ ಬೇಡ, ರಿಪ್ಲೈ ಮಾಡಾಗ ಅದ್ರ ಬಗ್ಗೆ ಮಾತಾಡ್ತೀವಿ. ಆಯ್ತು, ಮಾಡಿ ಉಳಿಸಿ ಅಷ್ಟೇ, ನಮ್ದು ಉಳಿಸಿ. ಅಧ್ಯಕ್ಷರೇ, ಇವತ್ತು ಬೆಂಗಳೂರು ಕಾರ್ಪೊರೇಷನ್ ಮಾತಾಡೋದಿಲ್ಲ, ರಾಮರ್ದು ಕೂತ್ಕೊಳ್ಳಿ, ಮಾತಾಡ್ಲಿಕ್ಕೆ ಎಲ್ಲರಿಗೂ ಗೊತ್ತಿದೆ, ಟೈಮ್ ಇಲ್ಲ ಇಲ್ಲಿ ಮಾತಾಡ್ಲಿಕ್ಕೆ. ಇವತ್ತು ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳಿದ್ದಾಗಲೇ ಮಾತಾಡಬೇಕು ಅಂತ ತಮ್ಮಲ್ಲಿ ತಿಳಿಸಿದೆ. ಹೌದು, ಹಾಗಾಗಿ ಬೇರೆ ಅಲ್ಲ, ಅವ್ರು ಮಾತಾಡಿದ ನಂತರ ಸದಾ ಎಲ್ಲ ಕವರ್ ಮಾಡಿದಾರೆ. ಕೊಡ್ತೀನಿ ಬಿಡಪ್ಪ, ಕೊಡಿಸ್ತೀನಿ. ಇವತ್ತು ಬೆಂಗಳೂರಲ್ಲಿ 3 ವರ್ಷ ಆಯ್ತು ಈ ಸರ್ಕಾರ ಬಂದು, ಯಾವ ಕಾಮಗಾರಿನೂ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ. ಯಾವ್ಯಾವ ಕಾಮಗಾರಿ ನಡೀತಾ ಇತ್ತು ಅವೆಲ್ಲನೂ ಕೂಡ ಹಂಗೆ ಪೆಂಡಿಂಗ್ ಆಗಿ ಉಳಿತಾ ಇದೆ. ಈಜಿಪುರದ ಎಲಿವೇಟೆಡ್ ಕಾರಿಡಾರ್ ಹಾಗೆ ಆಗ್ತದೆ. ಇವರೇ ಇದ್ದಾಗ ಪ್ರಾರಂಭ 2014 ಏನೋ 2014 ಅವಾಗ ಪ್ರಾರಂಭ ಆಗಿದ್ದು. 2014 ಅವ್ರದೇ ಕಾಂಟ್ರಾಕ್ಟ್ರು ಪ್ರಾರಂಭ ಆಗಿದ್ದು, ಇದುವರೆಗೂ ಹೋಗ್ತಾ ಇಲ್ಲ. ಅದ್ರ ಬಗ್ಗೆ ಹೇಳ್ತೀನಿ ಏನ್ ಡೀಟೇಲ್ ಅಂತ. ಉಲ್ಲಾಳ ಗ್ರೇಟ್ ಸಪರೇಟ್ರು, ಮಳೆ ಬಂದ್ರೆ ನೀರು ತುಂಬುವಂತದ್ದೆ, ಅದನ್ನು ಕಂಪ್ಲೀಟ್ ಆಗಿಲ್ಲ, ಹಂಗೆ ಬಿದ್ದೈತೆ. ರಾಜರಾಜೇಶ್ವರಿ R ಜಂಕ್ಷನ್ ಇನ್ನು ಹಂಗೆ ಬಿದ್ದಿದೆ, ಅದು ಆಗ್ತಾ ಇಲ್ಲ. ಅದನ್ನೇನು ಕೆಲಸನೂ ಮುಂದೆ ಹೋಗ್ತಾ ಇಲ್ಲ. ಫುಲ್ ದಿನ ಟ್ರಾಫಿಕ್, ನಾವೆಲ್ಲ ಓಡಾಡ್ತೀರಿ. ಕೆಂಗೇರಿ ಹೊರವರ್ತುಲ ರಸ್ತೆ ಅನ್ನಪೂರ್ಣೇಶ್ವರದ ಮುಖ್ಯ ಜಂಕ್ಷನ್ ಗ್ರೇಟ್ ಸಪರೇಟರ್ ಕೆಲಸ ನಿಂತೋಗಿದೆ. HMT ಪೈಪ್ಲೈನ್ ಜಂಕ್ಷನ್ ನಮ್ಮ ಏರಿಯಾದಲ್ಲಿ ಇರತಕ್ಕಂಥದ್ದು, ಅದು ನಿಂತೋಗಿದೆ ಕೆಲಸ. ಈ ತರ ಅನೇಕ ವರ್ಷಗಳಿಂದ ನಡೀತಾ ಇರುವಂತ ಕಾಮಗಾರಿಗಳು ದುಡ್ಡಿಲ್ಲ ಅಂತೇಳಿ ನಿಂತೋಗಿದೆ. ಕಾರ್ಪೊರೇಷನ್ ಅಲ್ಲಿ ದುಡ್ಡಿಲ್ಲ, ಖಜಾನೆ ಖಾಲಿ. ಅದಕ್ಕೋಸ್ಕರ ಇವೆಲ್ಲ ಒಂದು ರೀತಿ ಕೆರೆಗಳಾಗೋತತಿ. ಇನ್ನು ಮಳೆಗಾಲ ಇನ್ನೇನು ಬರ್ತಾ ಇದೆ, ಮಳೆಗಾಲ, ಅದಕ್ಕೇನು ತಯಾರಿ ಮಾಡಿಲ್ಲ. ಅದರಿಂದ ಇದನ್ನ ಕಂಪ್ಲೀಟ್ ಮಾಡಬೇಕು. ಸರ್ಕಾರ ಕೇಳಿದ್ರೆ ನಮ್ಮಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ. ನೆನ್ನೆನು ಹೇಳ್ತಾ ಇದ್ರು, ಒಂಥರ ಕೃಷ್ಣದೇವರಾಯ ಕಾಲದಲ್ಲಿ ಚಿನ್ನ ರಸ್ತೆಯಲ್ಲಿ ಮಾರ್ತಾ ಇದ್ರು, ಅಲ್ಲಂಗ ಐತೆ ನಮ್ಮ ಹತ್ರ ದುಡ್ಡು ಅಂತ. ಇಲ್ಲಿ ನೋಡಿದ್ರೆ ಈಜಿಪುರದ ಎಲಿವೇಟ್ ಕಾರಿಡಾರ್ಗೆ ಪ್ರಾಬ್ಲಮ್ ಏನು? ಮುಖ್ಯಮಂತ್ರಿಗಳು 2 ಸರಿ ಹೋಗಿದ್ದಾರೆ, DCM ಅವರು 3 ಸರಿ ಹೋಗಿ ಭೇಟಿ ಮಾಡಿದ್ದಾರೆ. ಇದಕ್ಕೆ ಎಲಿವೇಟೆಡ್ ಕಾರಿಡಾರ್ಗೆ ಅವರೇ ತಂದಿದ್ದ ಪ್ರಾಜೆಕ್ಟು, ಅವ್ರದೇ ಕಾಂಟ್ರಾಕ್ಟ್ರು,
ಓಡೋಟ ಅವನು. ತಿರ್ಗಿ ಮತ್ತೆ ಇವ್ರು ಟೆಂಡರ್ ಕರೆದ್ರು, ಮತ್ತೆ ಅವರೇ ಕೊಟ್ಟಿದ್ದಾರೆ, ಅವ್ರ ಕಡೆ ಅವ್ರ ಸ್ನೇಹಿತರಿಗೆ ಕೊಟ್ಟಿದ್ದಾರೆ, ಮತ್ತೆ ಟೆಂಡರ್ ಕೊಟ್ಟಿದ್ದಾರೆ. ಇವತ್ತು ಅದಕ್ಕೆ ಮುಗಿತಾನೆ ಇಲ್ಲ, ಮುಂದಕ್ಕೆ ಹೋಗ್ತಾನೆ ಇಲ್ಲ. ಅಧ್ಯಕ್ಷರೇ, ರಾಮಲಿಂಗಾರೆಡ್ಡಿ ಅವರು ಭೇಟಿ ಮಾಡಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಇವ್ರ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದ್ರೆ, ಇವ್ರ ಹತ್ರ ಹಣ ಕೊಟ್ಟಿಲ್ಲ. ಆ ಒಂದು ಪ್ರಾಜೆಕ್ಟ್ಗೆ ಇವರು ಹಣ ಬಿಡುಗಡೆ ಮಾಡಿಲ್ಲ. ಅವ್ರ ಉತ್ತರದಲ್ಲಿ ಹೇಳ್ಬೇಕು, ನಮ್ಮ ಹತ್ರ ಹಣ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಂದು ಲೆಟರ್ ಬರೆದಿದ್ದಾರೆ ಕಂಪನಿಯವರು. ಡಿಸೆಂಬರ್ 29ರಂದು BSCPL ಕಂಪನಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಖ್ಯ ಆಯುಕ್ತರಿಗೆ ಬರೆದ ಪತ್ರ. ಈ ಪತ್ರದಲ್ಲಿ GBI ನೆಲದ ಕಾನೂನಿನಂತೆ ನಮ್ಮ ಜೊತೆ ಮಾಡಿಕೊಂಡಂತ ಒಪ್ಪಂದದಂತೆ ನಡೆದುಕೊಳ್ಳಲು ವಿಫಲವಾಗಿದೆ. ಸರ್ಕಾರಕ್ಕೆ ಬರೀತಾ ಇರೋದು ಕಾಂಟ್ರಾಕ್ಟರ್ ಚೀಮಾರಿ ಮಖಕ್ಕೆ ಮಂಗಳಾರತಿ. ನೆಲದ ಕಾನೂನಂತೆ ನೀವು ನಡ್ಕಂತ ಇಲ್ಲ ಅಂತ ಬರೆದಿದೆ ಪತ್ರ. ಈ ಅವಧಿಯಲ್ಲಿ ನಿಗದಿತ ಸಮಯಕ್ಕೆ ಹಣ ನೀಡದಿರುವುದು ಕಾರಣವಾಗಿದೆ. ದುಡ್ಡೇ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ನ ವೈಲೇಷನ್ ಮಾಡಿದೀರಾ ಅಂತ ಹೇಳಿ ಒಪ್ಪಂದವನ್ನ ಮಾಡಿದ್ದಾರೆ. ಈ ಗಡುವು ಹೋಗಿ 24 ತಿಂಗಳು ಹೋಯ್ತು. ಎಷ್ಟು ವರ್ಷಗಳಾಗೋಯ್ತು ಲೆಕ್ಕ ಹಾಕೊಳ್ಳಿ ಅಧ್ಯಕ್ಷ. ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಏನು? ಇದು ಅವನಿಗೆ ಇನ್ನೂ 42 ಕೋಟಿ ಕೊಡ್ಬೇಕು, ಅದು ಕೊಡ್ತಾ ಇಲ್ಲ. ಇವತ್ತು ಅವನೇ ಲೆಟರ್ ಬರ್ದಿದ್ದಾನೆ, ಪತ್ರನೇ ಒಂಥರ ಅವನ ಬಿಲ್ಗಳು ಎಲ್ಲ ಹಾಕಿ ಒಂದು ಪತ್ರ ಬರ್ದಿದ್ದಾನೆ. ಇಷ್ಟು ಬಿಲ್ಗಳು ಕಳ್ಸಿಕೊಡ್ತೀನಿ, ಇಷ್ಟು ಬಿಲ್ ಹಾಕಿ ಪತ್ರ ಬರ್ದಿದ್ದಾನೆ. ಅದು ಏನು ಕೊಡ್ತಾ ಇಲ್ಲ ಅವ್ರಿಗೆ, ಹಣ ಇಲ್ಲ ಅನ್ನೋದಕ್ಕೆ ಇದರದ್ದು. ಇನ್ನೊಂದು ಬಹಳ ಕಲ್ಯಾಣ ಕಾರ್ಯಕ್ರಮ, ಇದೊಂದು ಹೇಳಿ ಮುಗಿಸ್ತೀನಿ ನಾನು ಅನ್ಸುತ್ತೆ. ಈ ಕಲ್ಯಾಣ ಕಾರ್ಯಕ್ರಮ DK ಶಿವಕುಮಾರ್ ಅವ್ರಿಗೆ ಬೆಂಗಳೂರು ಇನ್ಚಾರ್ಜ್ ಆಗಿ ಬಂದಿದ್ದಾರೆ ವಸ್ತು. ಮೊದಲೆಲ್ಲ ಈ ಬಡವರಿಗೆ ಏನಾಗೋಯ್ತು ಅಂದ್ರೆ ತೆಳ್ಳ ಗಾಡಿ ಕೊಡ್ತಾ ಇದ್ರು ಬಡವರಿಗೆ, ಆಮೇಲೆ ಟೈಲರಿಂಗ್ ಮಿಷಿನ್ ಕೊಡ್ತಾ ಇದ್ರಿ, ಇಸ್ತ್ರಿ ಪೆಟ್ಟಿಗೆ ಕೊಡ್ತಾ ಇದ್ರಿ, ಅಂಗವಿಕಲರಿಗೆ ವೆಹಿಕಲ್ ಕೊಡ್ತಾ ಇದ್ರಿ. ಇವೆಲ್ಲ 2 ವರ್ಷದಿಂದ ನಿಂತೋಗ್ಬಿಟ್ಟಿದೆ, ಕೊಟ್ಟಿಲ್ಲ. 2 ವರ್ಷದಿಂದ ಕೇಳಿದ್ರೆ ಹಣ ಇಲ್ಲ ಹಣ ಇಲ್ಲ ಅಂತಾರೆ. ಅಧಿಕಾರಿಗಳು ಕೇಳಿದ್ರೆ ನಾವು ದುಡ್ಡು ಇಟ್ಟಿದ್ದೀರಿ, 2 ವರ್ಷದಿಂದ ದುಡ್ಡು ಇಟ್ಟಿದ್ದೀರಿ, ಟೆಂಡರ್ ಕರಿತಾ ಇದ್ದೀರಿ. ಇದುವರೆಗೂ ಒಬ್ಬರಿಗೂ ಕೊಟ್ಟಿಲ್ಲ. ನಾನು MLA, ಬೆಂಗಳೂರು MLA, ನಾವೆಲ್ಲ MLA, ಯಾರನ್ನ ಕೊಟ್ಟಿದ್ದೀರನಪ್ಪ? ಒಬ್ಬರೇನ ಒಂದು ನಾವು ಕೊಟ್ಟಿಲ್ಲ. ಪ್ರತಿ ಸರಿ ಮೊದಲು ಬಡವರು ಯಾರ್ಯಾರು ಇದಾರೆ ಪಾಪ ಸ್ವಯಂ ಉದ್ಯೋಗ ಮಾಡಕ್ಕೆ ಕೊಡ್ತಾ ಇದ್ದಿದ್ದು. ಸುಮಾರು ಒಂದು 200-300 ಕೋಟಿ ರೂಪಾಯಿ ಹಣ ಕೊಡ್ತಾ ಇದ್ರಿ ಪ್ರತಿ ವರ್ಷ. ಸೋಷಿಯಲ್ ಒಂದು ಇದು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರೂ ನಾವು ಕೊಡ್ತಾ ಇದ್ರಿ. ಇವಾಗ ಆ 200 ಕೋಟಿನೂ ಕೊಡಕ್ಕೆ ಬಡವರಿಗೆ ಇಲ್ಲ. ಮೊನ್ನೆ ನಾನು ಕೇಳಿದೆ, ಈಗ ಟೆಂಡರ್ ಪ್ರೋಸೆಸ್ ಆಗಿದೆ, ಇನ್ನೇನು ತಗೊಂಬಿಡಿ, ನಾಳೆ ತಗೊಳ್ಳಿ ಅಂತ. 3 ವರ್ಷದಿಂದ ಏನು ಕೊಟ್ಟಿಲ್ಲ. ಅಂದ್ರೆ ಸರ್ಕಾರ ಈ GBA ಮಾಡಿದ್ಮೇಲೆ ಯಾವುದಕ್ಕೂ ಹಣ ಇಲ್ಲದೆ ಇರತಕ್ಕಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ಅದರಿಂದ ನಾನು ಮುಗಿಸ್ತಾ ಇದ್ದೀನಿ. ಇದು ನಮ್ಮ ಬೆಂಗಳೂರಿಗೆ ಇವರು ಕೊಟ್ಟಂತ ಕೊಡುಗೆ ಏನಿದೆ, ಸರ್ಕಾರ ಬಡ್ಜೆಟ್ ಅಲ್ಲಿ ಪ್ರತಿ ಸರಿನೂ ನಾ 7,000 ಕೊಟ್ಟೆ 8,000 ಕೊಟ್ಟೆ ಅಂತ, ಕೊನೆಯಲ್ಲಿ ಎಂಡಿಂಗ್ ಅಲ್ಲಿ ಏನ್ ಬರ್ತಾ ಇದೆ ಅಂತ 3,000 ಮಾತ್ರ. ಎಂಡಿಂಗ್ ಅಲ್ಲಿ 3,000. ಇಡೀ ರಾಜ್ಯಕ್ಕೆ ಆದಾಯವನ್ನ ಕೊಡುವಂತ ಬೆಂಗಳೂರಿಗೆ ಬಿಡುಗಡೆ ಹೇಳೋದು 7,000 8,000, ಬಿಡುಗಡೆ ಮಾಡಿರೋದು 3,000. ನಮ್ಮ ಹತ್ರ ಇದು ಇದೆ ನೋಡಿ, ಅನೆಕ್ಷರ್ ಇದರಲ್ಲಿ ಇವರ ಎಕ್ಸ್ಪೆಂಡಿಚರ್ ಬುಕ್ ಅಲ್ಲೇ ಇದೆ. 3,000 ನಮ್ಗೆ ಕೊಟ್ಟಿರೋದು. ಬಡ್ಜೆಟ್ ಅಲ್ಲಿ ಹೇಳೋದು ಜಾಸ್ತಿ, ಲೆಕ್ಕ ಇಲ್ದಷ್ಟು ಹೇಳ್ತಾರೆ ಬಡ್ಜೆಟ್ ಅಲ್ಲಿ, ಆದ್ರೆ ಬಿಡುಗಡೆ ಮಾಡೋವಂಥದ್ದು 3,000. ಇದು ಅನೆಕ್ಷರ್ ಅಲ್ಲೂ ಕೂಡ ಬಂದಿದೆ. ಅಂದ್ರೆ ಇವತ್ತು ಆದಾಯ ಇಲ್ಲದೆ ಇರ್ತಕ್ಕಂಥ ಒಂದು ನಗರ ಪಾಲಿಕೆಗಳ ಇವತ್ತು ಸ್ಥಿತಿ ದಯನೀಯವಾದಂತ ಸ್ಥಿತಿ ಆಗಿದೆ ಅಧ್ಯಕ್ಷರೇ. ಹಣ ಇಲ್ಲ. ಇವತ್ತು ಏನು ಹಣ ಬಿಡುಗಡೆ ಸರ್ಕಾರದಿಂದ ಬರಬೇಕಾಗಿತ್ತು, ಹಣ ಕೂಡ ಹೋಗಿದೆ.